ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಫ್ಲೋ ಚಾರ್ಟ್? ದ ಫಾಲೋಯಿಂಗ್ ಆರ್ ದ ಅಡ್ವಾಂಟೇಜಸ್ ಆಫ್ ಫ್ಲೋ ಚಾರ್ಟ್. ಸೊ ಇದರಲ್ಲಿ ಫಸ್ಟ್ ಒನ್, ದ ಫ್ಲೋ ಚಾರ್ಟ್ ಪ್ರೊವೈಡ್ಸ್ ಅನ್ ಎಕ್ಸಲೆಂಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪರ್ಸನ್ ಟು ದ ಅನದರ್ ಪರ್ಸನ್ಸ್ ಇರುತ್ತಲ್ಲ, ಅದೇ ರೀತಿ ಸೊ ಫ್ಲೋ ಚಾರ್ಟ್ ಮುಖಾಂತರ ನಾವು ಇಟ್ಸ್ ಅನ್ ಎಕ್ಸಲೆಂಟ್ ಮೀನ್ಸ್ ಆಫ್ ಎ ಕಮ್ಯುನಿಕೇಷನ್ಗೆ ಒಂದು ತುಂಬ ಹೆಲ್ಪ್ ಮಾಡುತ್ತೆ ಫ್ಲೋ ಚಾರ್ಟ್ ಅಂತೇಳಿ. ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ನಮಗೆ ಫ್ಲೋ ಚಾರ್ಟ್ ನೋಡಿದ ತಕ್ಷಣ ಅರ್ಥ ಆಗಿಬಿಡುತ್ತೆ, ಏನು ಇನ್ಪುಟ್ ತೊಗೊಂಡಿದ್ದಾರೆ, ಏನು ಪ್ರೊಸೆಸಿಂಗ್ ತೊಗೊಂಡಿದ್ದಾರೆ, ಆ ಬಾಕ್ಸ್ಗಳನ್ನ ನೋಡಿದ ತಕ್ಷಣ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥರ್ಡ್ ಒನ್, ಇಟ್ ಈಸ್ ಈಸಿ ಟು ಕನ್ವರ್ಟ್ ಇಂಟು ಅ ಪ್ರೋಗ್ರಾಮ್. ಸೊ ನಾವು ಫ್ಲೋ ಚಾರ್ಟ್ ನೋಡಿದ ತಕ್ಷಣ ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು, ಪ್ರೋಗ್ರಾಮ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಸ್ಟಾರ್ಟ್ ಇರುತ್ತೆ, ಅದಾದಮೇಲೆ ಏನು ಇನ್ಪುಟ್ ತೊಗೊಂಡಿದ್ದಾರೆ ಆ ಬಾಕ್ಸಲ್ಲಿ ಇನ್ಪುಟ್ ಇರುತ್ತೆ. ಸೊ ನಾವು ಏನೇನೋ ವೇರಿಯೇಬಲ್ಸ್ನ ಕನ್ಸಿಡರ್ ಮಾಡಬೇಕು ಅಂತೇಳಿ, ಸೊ ಇಂಟಿಜರ್, ಕ್ಯಾರೆಕ್ಟರ, ಅಲ್ಲಿ ನಾವು ವೇರಿಯೇಬಲ್ಗಳನ್ನು ತೊಗೊಳ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಈಸಿ ಟು ಕನ್ವರ್ಟ್ ಇಂಟು ಪ್ರೋಗ್ರಾಮ್ ಆಗಿ ನಾವು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಅದಾದಮೇಲೆ ನಾಲ್ಕನೇದು, ಇಟ್ ಈಸ್ ಇಂಡಿಪೆಂಡೆಂಟ್. ನೋಡಿ, ಇಂಡಿಪೆಂಡೆಂಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, ಇದರದೇ ಆದಂಥ ಒಂದು ಪ್ರತ್ಯೇಕತೆ ಇದೆ. ಹಾಗಾಗಿ ಇಟ್ ಈಸ್ ಅನ್ ಇಂಡಿಪೆಂಡೆಂಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ನೆಕ್ಸ್ಟ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಇಟ್ ಈಸ್ ಈಸಿ ಟು ಡಿಬಗ್ ಆ್ಯಂಡ್ ಎವ್ರಿ ಸ್ಟೆಪ್ ಆನ್ ಲಾಜಿಕಲ್ ಸೀಕ್ವೆನ್ಸ್. ಒಂದು ಲಾಜಿಕಲ್ ಸೀಕ್ವೆನ್ಸ್ ಆಗಿ ನಾವು ಡಯಾಗ್ರಾಮ್ಗಳನ್ನು, ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ತಾ ಬರ್ತೀವಿ, ಅದು ಒಂದು ಅಡ್ವಾಂಟೇಜ್. ಲಾಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಈಸಿಲಿ. ಒಂದು ಡಿಫಿಕಲ್ಟ್ ಪ್ರಾಬ್ಲಮ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಅದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಫ್ಲೋ ಚಾರ್ಟ್ ಮುಖಾಂತರ ಅಂತೇಳಿ. ಸೊ ಇದೆಲ್ಲ ಕೂಡ ಅಡ್ವಾಂಟೇಜಸ್ ಆಫ್ ಅ ಫ್ಲೋ ಚಾರ್ಟ್. ಸೊ ಫಸ್ಟಿಗೆ ಏನು ಅಂತ ಹೇಳಿದ್ರೆ, ಫ್ಲೋ ಚಾರ್ಟ್ ಪ್ರೊವೈಡ್ಸ್ ಅನ್ ಎಕ್ಸಲೆಂಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಒಂದು. ಸೊ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಇಟ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟ್ನ ನಾವು ಪ್ರೋಗ್ರಾಮ್ ಆಗಿ ಮಾಡ್ಬೋದು, ಅದು ಅಡ್ವಾಂಟೇಜು. ಆಮೇಲೆ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ, ಅದು ಅಡ್ವಾಂಟೇಜಸ್ಸು. ಆ್ಯಂಡ್ ದೆನ್ ಡಿಬಗ್ ಮಾಡ್ಬೋದು ಆ್ಯನ್ ಎವ್ರಿ ಸ್ಟೆಪ್ ಆಫ್ ಅ ಲಾಜಿಕಲ್ ಸೀಕ್ವೆನ್ಸ್. ಅದಾದಮೇಲೆ ಲಾಸ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಈಸಿಲಿ. ಸೊ ವೆರಿ ಈಸಿಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್. ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಫ್ಲೋ ಚಾರ್ಟ್. ಈಗ ಡಿಸ್ಅಡ್ವಾಂಟೇಜಸ್ ಆಫ್ ಫ್ಲೋ ಚಾರ್ಟ್ ಏನು ಅಂತ ನೋಡೋಣ. ಸೊ ಇಟ್ ಈಸ್ time consuming and complexity as it requires the number of symbols which are properly represented. ಸೊ ನೋಡಿ, ಇದು ಏನು ಅಂತ ಹೇಳಿದ್ರೆ, ನಾವು ಇಲ್ಲಿ ಭಾಳಷ್ಟು ಪ್ರೋಗ್ರಾಮ್ಗಳನ್ನು ಅಂದರೆ ಸಿಂಬಲ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಎಲ್ಲ ಒಂದು ಪ್ರೋಗ್ರಾಮ್ಗೂ ನಾವು ಸಿಂಬಲ್ಗಳನ್ನೇ ಯೂಸ್ ಮಾಡಬೇಕಾಗಿರುತ್ತೆ, ಅದು ಒಂಥರ ಕಾಂಪ್ಲೆಕ್ಸಿಟಿ ಅನಿಸುತ್ತೆ ಅಂತೇಳಿ ಒಂದು ಡಿಸ್ಅಡ್ವಾಂಟೇಜ್ ಹೇಳಿದ್ದಾನೆ. ಅದೇ ರೀತಿ ಇಟ್ ರೆಪ್ರೆಸೆಂಟ್ ಆಫ್ ಅ ಕಾಂಪ್ಲೆಕ್ಸ್ ಲಾಜಿಕ್ ಇನ್ ಎವ್ರಿ ಡಿಫಿಕಲ್ಟ್ ಇನ್ ಫ್ಲೋ ಚಾರ್ಟ್. ಇದರಲ್ಲಿ ಒಂದು ಕಾಂಪ್ಲೆಕ್ಸ್ ಲಾಜಿಕ್ಗಳನ್ನು ಯೂಸ್ ಮಾಡಿರ್ತಾರೆ, ಸೊ ಅದು ಏನಾಗುತ್ತೆ, ಡಿಫಿಕಲ್ಟ್ ಆಗುತ್ತೆ ಅಂತೇಳಿ. ಸೊ ದಟ್ ಈಸ್ ಅ ಡಿಸ್ಅಡ್ವಾಂಟೇಜ್ ಅಂತ. ಲಾಸ್ಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ದ ಆಲ್ಟ್ರೇಷನ್ ಆರ್ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಫ್ಲೋ ಚಾರ್ಟಲ್ಲಿ, ಸೊ ಅಲ್ಲಿ ನಾವು ರೀರೇಟ್ ಮಾಡೋದಕ್ಕೆ ಆಗೋದಿಲ್ಲ. ರೀಡ್ರಾಯಿಂಗ್ ಈ ರೀತಿ ಮಾಡಿದ್ರೆ ಫ್ಲೋ ಚಾರ್ಟಲ್ಲಿ ಒಂದು ನೀಟ್ನೆಸ್ ಅನ್ಸಲ್ಲ, ಮತ್ತು ಅದನ್ನು ನಾವು ಮಾಡೋದಕ್ಕೂ ಆಗೋದಿಲ್ಲ. ಅದು ಒಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಸೊ ದ ಆಲ್ಟ್ರೇಷನ್ ಆರ್ ಮಾಡಿಫಿಕೇಶನ್ ಕ್ಯಾನ್ ಬಿ ಓನ್ಲಿ ಮೇಡ್ ಬೈ ರೀಡ್ರಾಯಿಂಗ್ ಎ ಫ್ಲೋ ಚಾರ್ಟ್. ಮತ್ತೆ ಇನ್ನೊಂದು ಸರಿ ನಾವು ಆ ಫ್ಲೋ ಚಾರ್ಟ್ನ ಬರೀಲೇಬೇಕಾಗುತ್ತೆ. ಸೊ ಅದು ಡಿಸ್ಅಡ್ವಾಂಟೇಜಸ್ಸು. ಸೊ ಇಲ್ಲಿ 3 ಡಿಸ್ಅಡ್ವಾಂಟೇಜಸ್ಗಳನ್ನು ನಾವು ನೋಡ್ಬೋದು. ಸೊ ಫಸ್ಟಿಗೆ ಇಟ್ ಈಸ್ ಎ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಅಂತೇಳಿ ಸಿಂಪಲ್ಲಾಗಿ ನೀವು ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್, ಇಟ್ ಇಸ್ ಎ ಕಾಂಪ್ಲೆಕ್ಸ್ ಲಾಜಿಕ್ ಈಸ್ ವೆರಿ ಡಿಫಿಕಲ್ಟ್ ಅಂತೇಳಿ ಇನ್ ದ ಫ್ಲೋ ಚಾರ್ಟ್. ಥರ್ಡ್ ಒನ್, ಮಾಡಿಫಿಕೇಶನ್ ಅಥವಾ ಆಲ್ಟರೇಷನ್ ದಟ್ ಕ್ಯಾನ್ ಬಿ ಡನ್ ಬೈ ರೀಡ್ರಾಯಿಂಗ್ ದ ಫ್ಲೋ ಚಾರ್ಟ್ ಅಂತ. ಸೊ ದೀಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್. ಓಕೆನಾ? ಈಗ ನೋಡಿ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಚಾಪ್ಟ್ರಲ್ಲಿ ಏನು ಕೇಳ್ಬೋದು ಥಿಯರಿಟಿಕಲಿ ಅಂತ ಹೇಳಿದ್ರೆ, ಸೊ ಫಸ್ಟ್ ಕ್ವಶನ್ನು, ಸೊ ವಾಟ್ ಈಸ್ ಆಲ್ಗರಿದಮ್ ಅಂತೇಳಿ ಕೇಳ್ಬೋದು. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ಗರಿದಮ್ ಅಂತೇಳಿ ಕೇಳ್ಬೋದು. ಅದಾದಮೇಲೆ ಲೀಸ್ಟ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಆಲ್ಗರಿದಮ್ ಅಂತೇಳಿ ಕೇಳ್ಬೋದು. ಆಮೇಲೆ ವಾಟ್ ಈಸ್ ಅ ಫ್ಲೋ ಚಾರ್ಟ್ ಅಂತೇಳಿ ಲೀಸ್ಟ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫ್ಲೋ ಚಾರ್ಟ್ ಅಂತೇಳಿ ಕೇಳ್ಬೋದು. ಆಮೇಲೆ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಸಿಂಬಲ್ಸ್ ನಾವು ಮತ್ತು ಶೇಪ್ಸ್ ಯೂಸ್ಡ್ ಇನ್
ಫ್ಲೋ ಚಾರ್ಟ್ನ. ಅಂದರೆ ಕ್ಲಿಯರ್ ಆಗಿ ನೀವು ಯಾವ್ಯಾವ ಸಿಂಬಲ್ ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತೇಳಿ ಕ್ಲಿಯರ್ ಆಗಿ ಆ ಶೇಪ್ಗಳನ್ನು ಬರೆದ್ಬಿಟ್ಟು ಅದನ್ನ ಹೇಳ್ಬೇಕು. ಸೊ ಸ್ಟಾರ್ಟಿಗೆ ಈ ಥರ ಇರುತ್ತೆ, ಪ್ರೊಸೆಸಿಂಗ್ ಈ ಥರ ಇರುತ್ತೆ, ಇನ್ಪುಟ್ಟಿಗೆ ಈ ಥರ ಇರುತ್ತೆ ಅಂತೇಳಿ ಕ್ಲೀನಾಗಿ ಆ ಡಯಾಗ್ರಾಮ್ ಬರೆದ್ಬಿಟ್ಟು ಅದನ್ನು ಬರೀಬೇಕಾಗುತ್ತೆ. ಅದ್ರ ಬಗ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಚಾಪ್ಟರ್ಲಿ ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಇನ್ನೂ ಕೆಲವು ಫ್ಲೋ ಚಾರ್ಟ್ಗಳು, ಸಿಂಪಲ್ ಫ್ಲೋ ಚಾರ್ಟ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡಿ ಹಾಕ್ತೀನಿ. ನೀವು ಸ್ವಲ್ಪ ಮನೆಯಲ್ಲಿ ಈ ರೀತಿ ಫ್ಲೋ ಚಾರ್ಟ್ನ ಬರೆಯೋದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಓಕೆನಾ? ಎನಿ ಡೌಟ್ಸ್ ನೀವು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ.